ಅಭಿಯ ಜೊತೆ ನೇಹಾಳನ್ನು ಕಳುಹಿಸಲು ಇಷ್ಟಪಡದ ಸಾಹಿತ್ಯ ತಾನೇ ನೇಹಾಳ ಜೊತೆ ಹೊರಹೋಗುವ ನಿರ್ಧಾರ ಮಾಡಿದ್ದಳು. ನೇಹಾಳಿಗೆ ಮೊದಲು ಕೋಪ ಬಂದರೂ ನಂತರ ತನ್ನ ಯೋಜನೆಗೆ ಅಡ್ಡವಾಗಿರುವ ಸಾಹಿತ್ಯಾಳಿಗೆ ಇವತ್ತೇ ಒಂದು ಗತಿ ಕಾಣಿಸಬೇಕೆಂದು ಉತ್ಸಾಹದಿಂದ ಸಾಹಿತ್ಯಾಳ ಜೊತೆ ಹೊರಟಳು. ನೇಹ ಹೇಳಿದ ಕಡೆ ಡ್ರೈವರ್ ಕಾರು ಚಲಾಯಿಸುತ್ತಿದ್ದ. ಸಾಹಿತ್ಯ ಆಸಕ್ತಿಯಿಂದ ಹೊರಗಿನ ವಾತಾವರಣ ನೋಡುತ್ತಾ ಕುಳಿತಿದ್ದಳು. ನೇಹ ಮೊಬೈಲ್ ಹಿಡಿದು ಯಾರಿಗೂ ಸಂದೇಶ ರವಾನಿಸಿದಳು. ಸುಮಾರು 2 ಗಂಟೆಯ ಪ್ರಯಾಣದ ಬಳಿಕ ಕಾರು ಡಾಮರು ರೋಡು ಬಿಟ್ಟು ಮಣ್ಣಿನ ರಸ್ತೆಯಲ್ಲಿ ಸಾಗತೊಡಗಿದಾಗ ಸಾಹಿತ್ಯ ನೇಹಾಳೆಡೆ ತಿರುಗಿ, ಮೇಡಮ್, ನಾವು ಎಲ್ಲಿ ಹೋಗ್ತಾ ಇರೋದು ಎಂದು ಅನುಮಾನದಿಂದ ಕೇಳಿದಳು. ಇಲ್ಲೇ ಹತ್ತಿರದಲ್ಲೇ ತುಂಬ ಸೊಗಸಾದ ಜಾಗ ಇದೆ, ಆ ಜಾಗ ನೋಡಿದರೆ ನಿಂಗೂ ಇಷ್ಟ ಆಗುತ್ತೆ ಎಂದು ಮಾತು ಮುಗಿಸಿದಳು. ಸಾಹಿತ್ಯಾಳಿಗೆ ಚಿಕ್ಕದಾಗಿ ಅನುಮಾನ ಕಾಡಿದರೂ ಮುಂದೇನು ಮಾತನಾಡದೆ ಸುಮ್ಮನೆ ಕುಳಿತಿದ್ದಳು. ಕಾರು ಮಣ್ಣಿನ ರೋಡು ಹಿಡಿದು ಅರ್ಧ ಗಂಟೆಯ ಬಳಿಕ ಒಂದು ಪುಟ್ಟ ಪಾಳು ಬಿದ್ದ ಮನೆಯ ಮುಂದೆ ನಿಂತಿತು. ಸುತ್ತಲೂ ದಟ್ಟ ಕಾಡು, ಒಬ್ಬ ಮನುಷ್ಯನು ನುಸುಳದಿರುವ ಜಾಗ. ಕಾರಿನಿಂದ ಕೆಳಗಿಳಿದ ಸಾಹಿತ್ಯಾಳಿಗೆ ಎದೆ ಛಲ್ಲೆಂದಿತು. ಆದರೂ ಮುಂಡು ಧೈರ್ಯದೊಂದಿಗೆ ಕುಂಟುತ್ತಾ ಮುಂದೆ ನಡೆಯುತ್ತಿದ್ದ ನೇಹಾಳ ಹಿಂದೆ ಹೆಜ್ಜೆ ಹಾಕಿದಳು. ನೇಹ ವಿಜಯದ ನಗೆ ಬೀರುತ್ತಾ ಮುಂದೆ ಸಾಗುತ್ತಿದ್ದಳು. ಸಾಹಿತ್ಯ ಥಟ್ಟನೆ ನೇಹಾಳ ಕೈ ಹಿಡಿದು, ಈ ಜಾಗ ತುಂಬ ಭಯ ಹುಟ್ಟಿಸುವಂತಿದೆ ಎಂದು ಮೆಲ್ಲನೆ ಪಿಸುಗುಟ್ಟಿದಳು. ಅವಳ ಮಾತಿಗೆ ನೇಹ, ಏನಂದೆ, ಭಯನಾ? ಅದು ನಿಂಗೆ ಎಂದು ಜೋರಾಗಿ ನಕ್ಕಳು. ಸಾಹಿತ್ಯ ತಟಸ್ಥವಾಗಿ ನಿಂತಳು. ನಿಂಗೆ ಭಯ ಆಗಲೇಬೇಕು ಸಾಹಿತ್ಯ. ನೀನು ಇನ್ಮುಂದೆ ನನ್ನ ತಂಟೆಗೆ ಬರಬಾರ್ದು ಅಂತ ತಾನೇ ನಾನು ಈ ಪ್ಲ್ಯಾನ್ ಮಾಡಿದ್ದು ಎಂದು ವ್ಯಂಗ್ಯವಾಗಿ ನಕ್ಕಾಗ ಮೌನ ವಹಿಸಿದಳು ಸಾಹಿತ್ಯ. ನೀನು ಬೇಕೆಂದೇ ನನ್ನ ದಾರಿಗೆ ಅಡ್ಡ ಬಂದ್ಯಲ್ಲ, ನನ್ನ ಬಗ್ಗೆ ಗೊತ್ತಿದ್ದು ಈ ರೀತಿ ಸಾಹಸಕ್ಕೆ ಕೈ ಹಾಕಿದ್ಯಲ್ಲ, ಅದಕ್ಕೆ ಮೆಚ್ಚಲೇಬೇಕು ನೋಡು. ಸರಿ ಬಿಡು, ಇನ್ನು ಮುಂದೆ ನನಗೆ ಅಭಿ ಸಿಗೋವರೆಗೂ ಇದೇ ನಿನ್ನ ಮನೆ, ಇಲ್ಲೇ ಇರ್ತೀಯ. ಅಭಿ ನನಗೆ ಸಿಕ್ಕಿದ ಮೇಲೂ ನಿನ್ನ ಬಿಡ್ತೀನಿ ಅಂದ್ಕೋಬೇಡ. ಇಷ್ಟು ದಿನ ನನ್ನ ದಾರಿಗೆ ಅಡ್ಡ ಬಂದಿದ್ದಕ್ಕೆ ಜೀವನ ಪೂರ್ತಿ ಇಲ್ಲೇ ಕುಳಿಬೇಕು ನೀನು. ಇನ್ನು ಮುಂದೆ ಇದೇ ನಿನ್ನ ಪ್ರಪಂಚ ಎಂದು ಸಾಹಿತ್ಯಾಳನ್ನೇ ದುರುಗುಟ್ಟಿ ನೋಡುತ್ತಾ ಹೇಳಿದಳು. ನೇಹ ಮೇಡಮ್, ಈ ವಿಷಯ ಅಭಿಸರ್ಗೆ ಗೊತ್ತಾದರೆ ಅವ್ರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಭಯದಲ್ಲೂ ಸ್ವಲ್ಪ ಧೈರ್ಯ ತಂದುಕೊಂಡು ಹೇಳಿದಳು ಸಾಹಿತ್ಯ. ಇಷ್ಟು ದಿನ ಡ್ರಾಮಾ ಮಾಡಿದ ನನಗೆ ಇನ್ನು ಅಭಿಸರ್ಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಆಗಲ್ಲ ಅಂದ್ಕೊಂಡ್ಯಾ? ಡೋಂಟ್ ವರಿ, ಅದ್ರ ಬಗ್ಗೆ ಚಿಂತೆ ಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ಅವಳ ಮಾತಿಗೆ ಸಾಹಿತ್ಯ ಅಲ್ಲಿಂದ ತಪ್ಪಿಸಿಕೊಳ್ಳಲು ಒಂದು ಹೆಜ್ಜೆ ಹಿಂದೆ ಇಟ್ಟಳಷ್ಟೆ. ಹಿಂದಿನಿಂದ 2 ದಾಂಡಿಗರು ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಬಿಡಿ ನನ್ನ ಎಂದು ಆ ದಾಂಡಿಗರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳಾದರೂ ಏನೂ ಪ್ರಯೋಜನವಾಗಲಿಲ್ಲ. ನೇಹ ಸನ್ನೆ ಮಾಡುತ್ತಿದ್ದಂತೆ ಸಾಹಿತ್ಯಾಳನ್ನು ಎಳೆದುಕೊಂಡು ಆ ಮನೆಯೊಳಗೆ ಕೂಡಿ ಹಾಕಿ ಹೊರಬಂದು ನಿಂತರು. ನೇಹ ಮೆಲ್ಲನೆ ಅವಳ ಬಳಿ ಬಂದು, ನನ್ನ ಎದುರು ಹಾಕಿಕೊಂಡವ್ರನ್ನ ಯಾರನ್ನು ನೆಮ್ಮದಿಯಾಗಿ ಇರೋಕೆ ನಾನು ಬಿಡಲ್ಲ. ಅಭಿ ನನಗೆ ಸೇರಬೇಕಾಗಿರೋನು. ಅದೆಷ್ಟು ವರ್ಷದಿಂದ ಅವನನ್ನು ಪಡ್ಕೋಬೇಕು ಅಂತ ತಪಸ್ ಮಾಡ್ತಾ ಇದ್ದೀನಿ ಗೊತ್ತಾ ನಿಂಗೆ? ಎಲ್ಲ ಸರಿಯಾಗೇ ಇತ್ತು, ಆದರೆ ಮಧ್ಯದಲ್ಲಿ ನೀನು ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ. ಅಲ್ಲಿ ಊರಲ್ಲಿ ನಿನ್ನ ಮುಗ್ಸೋಕ್ಕೆ ಅಂತ ನನ್ನ ತಂದೆನ ಕಳಿಸಿ ಎಲ್ಲ ರೀತಿ ಪ್ಲ್ಯಾನ್ ಮಾಡಿದರೆ ಅದನ್ನು ಅಭಿ ಬಂದು ತಪ್ಪಿಸ್ದ. ಕೊನೆಗೆ ಅಷ್ಟು ಅರ್ಜೆಂಟ್ನಲ್ಲಿ ನಿಮ್ಮಿಬ್ಬರ ಮದುವೆ ಬೇರೆ ಎಂದು ಕೈ ಹಿಸುಕಿಕೊಂಡಳು. ನನ್ನ ತಲೆನೇ ಕೆಟ್ಟೋಗಿತ್ತು. ನನ್ನ ಜಾಗದಲ್ಲಿ ನೀನು ಬಂದರೆ ನಾನು ಸುಮ್ಮನೆ ಬಿಡೋದು ಹೇಗೆ ಹೇಳು? ಆ ಅಭಿ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನ ತಲೆ ಎಂಥದ್ದು ಅಂತ ನಂಗೆ ಗೊತ್ತು. ಅದಕ್ಕೆ ಡೈರೆಕ್ಟಾಗಿ ಚಕ್ರವರ್ತಿ ಮನೆಗೆ ಬರೋಕ್ಕಾಗದೆ ಈ ರೀತಿ ಕಾಲು ಮುರಿದು ಎಂಟ್ರಿ ಕೊಟ್ಟಿದ್ದು. ಆದರೂ ನಿನ್ನ ಆ ಮನೆಯಿಂದ ಗಡಿಪಾರು ಮಾಡೋದು ಅಷ್ಟು ಸುಲಭ ಅಂತ ಅನ್ನಿಸ್ಲಿಲ್ಲ ನನಗೆ. ನಿಜ ಹೇಳಬೇಕಂದ್ರೆ ನನ್ನ ಪ್ಲ್ಯಾನ್ ಇದ್ದಿದ್ದು ನಿನ್ನ ಈ ರೀತಿ ಕೂಡಿ ಹಾಕಬೇಕು ಅಂತಲ್ಲ, ಆ ಮನೇಲೇ ನಿಂಗೊಂದು ಗತಿ ಕಾಣಿಸ್ಬೇಕು ಅಂತ. ಆದರೆ ನೀನು ಈ ರೀತಿ ಇರೋಕ್ಕೆ ಇಷ್ಟಪಡ್ತಿದೆಯಾ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನೋಡು.
ಇಷ್ಟರಲ್ಲೇ ನೀನು ಇಹಲೋಕ ತ್ಯಜಿಸಿ ಹೋಗಬೇಕಾಗಿತ್ತು. ಆದರೆ ಏನು ಮಾಡಲಿ, ನನ್ನ ಡ್ಯಾಡ್ ಯಾಕೋ ಸ್ವಲ್ಪ ದಿನದಿಂದ ನನ್ನ ಕಾಂಟ್ಯಾಕ್ಟ್ಗೆ ಸಿಗ್ತಾನೇ ಇಲ್ಲ. ನನ್ನ ಯೋಜನೆಯಲ್ಲಿ ಅವರು ಸಮ್ಮತಿ ಇಲ್ಲ ಅಂದರೆ ಕಿಕ್ಕೇ ಇರಲ್ಲ ನನಗೆ. ಈಗಲೂ ಅಷ್ಟೇ, ನಿನ್ನ ಇಲ್ಲಿ ಕೂಡಿ ಹಾಕೋದ್ರಿಂದ ನನಗೇನು ಸಮಾಧಾನನೇ ಆಗ್ತಿಲ್ಲ. ಆದರೆ ಏನು ಮಾಡಲಿ, ನೀನೇ ಬಲೆಗೆ ಬಂದು ಬೀಳೋವಾಗ ಕೈ ಕಟ್ ಕೂರೋಕ್ಕೆ ನಾನೇನು ದಡ್ಡಿ ಅಲ್ಲ. ಇವತ್ತಲ್ಲ ನಾಳೆ ನಾನು ಮಾಡಿದ ಕೆಲಸಕ್ಕೆ ನನ್ನ ಡ್ಯಾಡ್ ನನ್ನ ಮೆಚ್ಕೋತಾರೆ. ಆ ವಿಷಯ ಬಿಡು, ಈಗ ನಿನ್ನ ವಿಷಯಕ್ಕೆ ಬರೋಣ. ಸದ್ಯಕ್ಕೆ ಯಾವುದೇ ಕಿರಿಕ್ ಮಾಡದೆ ತೆಪ್ಪಗೆ ಇದ್ದರೆ ದಿನಕ್ಕೆ 2 ಹೊತ್ತು ಊಟ ಸಿಗುತ್ತೆ, ಇಲ್ಲ ಅಂದರೆ ಅದು ಕಟ್. ಆಮೇಲೆ ಬರೀ ನೀರಲ್ಲೇ ಎಷ್ಟು ದಿನ ಕಳಿತೀಯೋ ಅದು ನಿಂಗೆ ಬಿಟ್ಟಿದ್ದು, ನೀನೇ ಡಿಸೈಡ್ ಮಾಡ್ಕೊ ಎಂದು ತನ್ನ ಕೈಗಳಿಂದ ಸಾಹಿತ್ಯಳ ಗಲ್ಲವನ್ನು ಬಲವಾಗಿ ತಿವಿದಳು. ನೇಹಾ, ನೀನು ಮಾಡ್ತಿರೋದು ಸರಿಯಲ್ಲ ಎಂದು ಏದುಸಿರು ಬಿಡುತ್ತಲೇ ಹೇಳಿದಳು ಸಾಹಿತ್ಯ. ನೇಹಾ ಅವಳ ಮಾತಿಗೆ ಜೋರಾಗಿ ನಕ್ಕಳು. ಸರಿಯಾಗಿ ಹೇಳಿದೆ ಸಾಹಿತ್ಯ, ಇಷ್ಟು ಸಲೀಸಾಗಿ ನಿಂಗೆ ಯಾವುದೇ ನೋವು ಕೊಡದೆ ಹೋಗ್ತಿದ್ದೀನಲ್ಲ, ಅದು ನನ್ನ ತಪ್ಪೆ. ಅದು ಅಲ್ಲದೆ 2 ಹೊತ್ತು ಊಟ ಬೇರೆ ಕೊಡ್ತಿದ್ದೀನಿ. ಅಯ್ಯೋ, ನಾನಿಷ್ಟೊಂದು ಒಳ್ಳೆಯವಳಾಗೋದ್ನಾ? ನಂಗಷ್ಟೊಂದು ಕೋಪ ದುಃಖ ಕೊಟ್ಟೋಳಿಗೆ ನಾನು ಇಷ್ಟೊಂದು ಸಹಾಯ ಮಾಡೋದಾ? ಬೇಡ ಬೇಡ ಎಂದು ಅವಳ ಸಹಚಾರರತ್ತ ತಿರುಗಿ 2 ಹೊತ್ತು ಊಟ ಕಟ್ ಎನ್ನುತ್ತಾ ಸಾಹಿತ್ಯಳ ಬಳಿ, ನನ್ನ ನೋವಿಗೆ ಮೂಲ ಕಾರಣ ನೀನೆ. ನಿನ್ನ ಬದುಕೋಕೆ ಬಿಟ್ಟಿದ್ದೆ ಹೆಚ್ಚು, ನಿನ್ನ ಈಗಲೇ ಸಾಯಿಸ್ತಿದ್ದೆ. ಆದರೆ ಯಾಕೆ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಗೊತ್ತಾ ನಿಂಗೆ? ನಾನು ಮತ್ತು ಅಭಿ ಒಂದಾದಮೇಲೆ ನಮ್ಮಿಬ್ಬರ ಖುಷಿ ನೋಡಿ ನೀನು ನನ್ನ ಥರನೇ ನೋವು ಅನುಭವಿಸ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನೀನು ಬದುಕಬೇಕು. ಹಾಗಂತ ನೆಮ್ಮದಿಯಾಗಿ ಬದುಕೋಕೆ ಬಿಡ್ತೀನಿ ಅಂದ್ಕೋಬೇಡ. ಅವಳ ಜುಟ್ಟು ಹಿಡಿದು ಒಳ ಬಂದ ಸಹಚಾರರ ಬಳಿ ನೂಕಿದಳು. ಸಾಹಿತ್ಯ ಆಯತಪ್ಪಿ ಬೀಳುವಷ್ಟರಲ್ಲಿ ಆ ದಾಂಡಿಗರು ಅವಳನ್ನು ಹಿಡಿದು ಧೂಳು ತುಂಬಿದ ಕುರ್ಚಿಯಲ್ಲಿ ಕೂರಿಸಿ ಕೈ ಕಾಲು ಕಟ್ಟಿ ಹಾಕಿದರು. ಬಿಡಿ ನನ್ನ ಎಂದು ಎಷ್ಟೇ ಕೊಸರಾಡಿದರೂ ಸಾಧ್ಯವಾಗಲಿಲ್ಲ ಅವಳಿಗೆ. ನೇಹಾ, ನೀನು ತಪ್ಪು ಮಾಡ್ತಿದ್ಯಾ. ನನ್ನ ಅಭಿಗೆ ವಿಷಯ ಗೊತ್ತಾದರೆ ನಿನ್ನ ಜೀವ ಸಹಿತ ಬಿಡಲ್ಲ ಅವರು, ಆವೇಶದಿಂದ ಹೇಳಿದಳು ಸಾಹಿತ್ಯ. ವಾ ಸಾಹಿತ್ಯ, ವಾ. ಅಭಿ ಸರ್ ಅಂತಿದ್ದೋಳು ಈಗ ನನ್ನ ಅಭಿ ಅನ್ನೋ ರೇಂಜ್ಗೆ ಬಂದಿದ್ಯಾ ಅಂದರೆ ನಿಮಗೆ ಅಭಿ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿದೆ ಅಂತಾಯಿತು. ಇದು ಒಳ್ಳೆ ಲಕ್ಷಣನೇ ಬಿಡು. ನೆಕ್ಸ್ಟ್ ಅಭಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತಲ್ಲ, ಆಗ ಇದೇ ಮಾತು ನಿನ್ನ ಬಾಯಿಂದ ಮತ್ತೆ ಕೇಳಬೇಕು ನಾನು ಎಂದು ಜೋರಾಗಿ ನಕ್ಕಳು ನೇಹಾ. ಅದ್ಯಾವತ್ತೂ ಸಾಧ್ಯ ಇಲ್ಲ. ಅಭಿ ಯಾವತ್ತೂ ನಿನ್ನ ಇಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮನಸ್ಸಲ್ಲಿ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ. ನಾನು ಸತ್ರು ಬದುಕಿದ್ರು ಅಷ್ಟೆ ಎಂದವಳ ಮಾತು ಕೇಳಿ ಕೋಪ ಬಂದಿತ್ತು ನೇಹಾಳಿಗೆ. ಅವಳು ಸಾಹಿತ್ಯಳ ಬಳಿ ಬಂದವಳೆ ಅವಳ ಕೆನ್ನೆ ಮೇಲೆ ರಪ್ಪೆಂದು ಬಲವಾಗಿ ಕೈ ಬೀಸಿದಳು. ತತ್ತರಿಸಿ ಹೋದಳು ಸಾಹಿತ್ಯ. ಅವನು ನನ್ನ ಅಭಿ, ನನಗೆ ಸೇರಬೇಕು, ಕೇವಲ ನನಗೆ ಅಷ್ಟೆ. ಇಲ್ಲಾಂದರೆ ಹೇಗಾದರೂ ಮಾಡಿ ಪಡ್ಕೊಳ್ಳೋಕ್ಕೆ ನಂಗೆ ಗೊತ್ತು. ನನ್ನ ಗುರಿ ಅವನು ನನ್ನವನಾಗೋದು. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಹೇಸಲ್ಲ, ನೆನ್ಪಿಟ್ಕೊ ಎಂದು ಸಾಹಿತ್ಯಳ ಕೆನ್ನೆಯನ್ನು ಮತ್ತೊಮ್ಮೆ ಬಲವಾಗಿ ಅದುಮಿ ಅಲ್ಲಿಂದ ಹೊರನಡೆದಳು. ಕೈ ಮತ್ತು ಕಾಲಿಗೆ ಬಲವಾಗಿ ಹಗ್ಗದಿಂದ ಕಟ್ಟಿದ್ದರ ಜೊತೆಗೆ ನೇಹಾಳ ಹೊಡೆತದಿಂದ ತುಂಬ ಬಳಲಿ ಹೋಗಿದ್ದಳು ಸಾಹಿತ್ಯ. ತಪ್ಪು ನಂದೆ. ಅಭಿ ಸರ್ ಜೊತೆ ಹೋಗ್ತೀನಿ ಅಂತ ಅಷ್ಟು ಹೇಳಿದ್ರೂ ನಾನು ಕೇಳದೆ ಅವಳ ಬುದ್ಧಿ ಅರಿಯದೆ ಹೊರಟು ಬಿಟ್ಟೆ. ಪಾಪ ಅಭಿ ಸರ್ ನಾನಿಲ್ಲದೆ ಎಷ್ಟು ಬೇಸರ ಮಾಡ್ಕೋತಾರೋ ಏನೋ. ಪ್ಲೀಸ್ ನನ್ನ ಬೇಗ ಕರ್ಕೊಂಡು ಹೋಗಿ. ಮನದಲ್ಲೇ ತನ್ನ ಗಂಡನನ್ನು ನೆನೆದಳು. ಆಫೀಸಿಗೆ ಹೋಗಿದ್ದ ಅಭಿ ಬಿಡುವಿನ ಸಮಯದಲ್ಲಿ ಬೆಳಗ್ಗೆ ಸಾಹಿತ್ಯ ಆಡಿದ ಮಾತುಗಳನ್ನು ಮೆಲುಕು ಹಾಕುತ್ತಿದ್ದ. ನೇಹಾ ನನ್ನ ಜೊತೆ ಬರ್ತೀನಿ ಅಂದಿದ್ದಕ್ಕೆ ಎಷ್ಟೊಂದು ಉರ್ಕೊಂಡ್ಲು ನನ್ನ ಹುಡುಗಿ. ನಿಜವಾಗಿಯೂ ಅವಳಿಗೆ ನನ್ನ ಮೇಲೆ ಕೋಪ ಆಯ್ತಿದ್ರೆ ನಾನು ಯಾರ ಜೊತೆ ಹೋದರೂ ಅವಳೇನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಅನಿಸುತ್ತೆ. ಅದು ಅಲ್ಲದೆ ನನ್ನ ಮೇಲೆ ಅದೆಷ್ಟು ಕಾಳಜಿ ಅವಳಿಗೆ. ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದರೂ ಅವಳು ನನ್ನ ಅಷ್ಟು ಸುಲಭವಾಗಿ ಕ್ಷಮಿಸಿದಾಳ? ಅದು ಹೇಗೆ ಸಾಧ್ಯ? ಅವಳು ನನ್ನ ಕ್ಷಮಿಸಿದಾಳೆ ಅಂದರೆ ನಾನು ಅಷ್ಟು ಒಳ್ಳೆಯವನು ಅಂತ ಅಲ್ಲ, ಅವಳಲ್ಲಿ ಕ್ಷಮಿಸುವಂಥ ವಿಶಾಲ ಹೃದಯ ಇದೆ ಅಂತ ಅರ್ಥ. ಹಾಗಾದರೆ ಎಷ್ಟು ಸಹನೆ ತಾಳ್ಮೆ ಇರಬೇಕು ಅವಳಲ್ಲಿ.
ಬಹುಶಃ ಅವಳ ರೀತಿ ಈ ಭೂಮಿ ಮೇಲೆ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಅಲ್ಲ, ಒಂದು ವೇಳೆ ಅವಳು ಇನ್ನೂ ಕೋಪದಲ್ಲೇ ಇದ್ದರೆ, ನನ್ನ ಕ್ಷಮಿಸಿಲ್ಲ ಅಂದರೆ? ಇಲ್ಲ, ಹಾಗೇನಾದರೂ ಆಗಿದ್ದಿದ್ರೆ ನನ್ನ ಮೇಲೆ ಅಷ್ಟೊಂದು ಕಾಳಜಿನೇ ತೋರಿಸ್ತಿರ್ಲಿಲ್ಲ ಅವಳು. ಏನೇ ಆಗಲಿ, ಇವತ್ತು ಸಂಜೆ ಹೋಗಿ ಧೈರ್ಯವಾಗಿ ಅವಳ ಎದುರು ನಿಂತು ಮತ್ತೊಮ್ಮೆ ಕ್ಷಮೆ ಕೇಳಿ ನನ್ನ ಗೊಂದಲಗಳಿಗೆ ಪೂರ್ಣ ವಿರಾಮ ಇಡಬೇಕು ಎಂದು ಮನಸ್ಸು ಹಗುರಗೊಳಿಸಿ ಕೆಲಸದ ಕಡೆ ಗಮನ ಹರಿಸಿದ. ಸ್ವಲ್ಪ ಸಮಯದ ಬಳಿಕ ಅವನ ಮೊಬೈಲ್ ರಿಂಗಾಣಿಸಿತು. ಮೊಬೈಲ್ ಕೈಗೆತ್ತಿಕೊಂಡ. ಅಮ್ಮ ಕಾಲಿಂಗ್ ಎಂದು ತೋರಿಸುತ್ತಿತ್ತು. ರಿಸೀವ್ ಮಾಡಲು ಬೇಡವೋ ಎಂದು ಒಂದು ಕ್ಷಣ ಯೋಚಿಸಿ ರಿಸೀವ್ ಮಾಡಿದ. ಹಲೋ ಅಭಿ, ಸಾಹಿತ್ಯ ಮತ್ತು ನೇಹ ಇನ್ನೂ ಮನೆಗೆ ಬಂದಿಲ್ಲ. ಆತಂಕವಿತ್ತು ಅವರ ಧ್ವನಿಯಲ್ಲಿ. ಇಬ್ಬರೂ ಒಟ್ಟಿಗೆ ಹೋಗಿದ್ದಾರೆ ಅಂದಮೇಲೆ ಇನ್ನೇನು ಬರ್ತಾರೆ, ಅವರೇನು ಚಿಕ್ಕ ಮಕ್ಕಳ ದಾರಿ ತಪ್ಪೋಕೆ? ಅಷ್ಟಕ್ಕೆ ಭಯ ಪಡೋ ಅಗತ್ಯ ಇಲ್ಲ, ಗಂಭೀರವಾಗಿ ಹೇಳಿದ. ಅದು ಹಾಗಲ್ಲ, ಸಾಹಿತ್ಯ ಹೋಗಿದ್ದು ನೇಹ ಜೊತೆ, ಅದಕ್ಕೆ ನನಗೆ ಭಯ ಆಗ್ತಿರೋದು. ತನ್ನ ಮನಸ್ಸಿನ ದುಗುಡವನ್ನು ಹೇಳಿದರು. ಏನು ನೇಹ ಅವರು ಸಾಹಿತ್ಯಗಳನ್ನು ನುಂಗಿ ಹಾಕ್ತಾರೆ ಅಂತ ಭಯನಾ? ಅವರೇನು ಹಾವ? ತುಸು ಜೋರಾಗಿ ಹೇಳಿದ. ಅಭಿ, ಅದು ಹಾಗಲ್ಲ ಎಂದು ಏನೋ ಹೇಳಲು ಬಾಯಿ ತೆರೆದಾಗ, ಸರಿ ನಾನು ವಿಚಾರಿಸ್ತೀನಿ ಬಿಡಿ ಎಂದು ಕಾಲ್ ಕಟ್ ಮಾಡಿದ. ಅಮ್ಮನ ಮಾತು ಕೇಳಿ ಅವನಿಗೂ ಯೋಚನೆ ಶುರುವಾಯಿತು. ಆದರೂ ಅಮ್ಮನೆದುರು ಒರಟಾಗಿ ಮಾತನಾಡಿದ್ದ. ತಕ್ಷಣ ಸಾಹಿತ್ಯಳ ಮೊಬೈಲಿಗೆ ಕರೆ ಮಾಡಿದ. ಸ್ವಿಚ್ ಆಫ್ ಬಂದಿತ್ತು. 2-3 ಬಾರಿ ಪ್ರಯತ್ನಿಸಿದ. ಅದೇ ಉತ್ತರ ಬಂದಿತ್ತು. ಕೂಡಲೇ ನೇಹಾಳ ಮೊಬೈಲಿಗೆ ಕರೆ ಮಾಡಿದ. ಅವಳ ಮೊಬೈಲ್ ರಿಂಗ್ ಆದರೂ ಆ ಕಡೆಯಿಂದ ರಿಸೀವ್ ಆಗಲಿಲ್ಲ. 5-6 ಬಾರಿ ಪ್ರಯತ್ನಿಸಿ ಸೋತ. ಎದೆ ಢವಗುಟ್ಟುತ್ತಿತ್ತು. ಕೆಲಸ ಮಾಡಲು ಮನಸ್ಸು ಬರಲಿಲ್ಲ. ಎದ್ದು ಕಾರಿಡಿದು ಹೊರಟ. ಎಲ್ಲಿ ಏನು ಎತ್ತ ತಿಳಿಯಲಿಲ್ಲ ಅವನಿಗೆ. ಕತ್ತಲಾವರಿಸುತ್ತಿತ್ತು. ಆದರೆ ಅವನ ಹುಡುಕಾಟ ನಿಲ್ಲಲಿಲ್ಲ. ಪದೇ ಪದೇ ಮನೆಗೆ ಫೋನ್ ಮಾಡಿ ಮನೆಗೆ ಬಂದಿರುವರೆ ಎಂದು ವಿಚಾರಿಸುತ್ತಿದ್ದ. ಜೊತೆಗೆ ಸಾಹಿತ್ಯ, ನೇಹ ಮತ್ತು ಕಾರು ಚಾಲಕನ ಮೊಬೈಲಿಗೂ ಪ್ರಯತ್ನಿಸುತ್ತಿದ್ದ. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಸಂಜೆ ಸುಮಾರು 7 ಗಂಟೆಯ ಹೊತ್ತಿಗೆ ನೇಹ ಮತ್ತು ಸಾಹಿತ್ಯಳನ್ನು ಕರೆದುಕೊಂಡು ಹೋದ ಕಾರು ಚಾಲಕನ ಕರೆ ಬಂದಿತ್ತು ಅಭಿಗೆ. ಸರ್, ನಾನು ಹರೀಶ್. ನೇಹ ಮೇಡಮ್ ಮತ್ತು ಸಾಹಿತ್ಯ ಮೇಡಮ್ ಇಬ್ಬರನ್ನು ಕಾರಿನಲ್ಲಿ ನಾನೇ ಕರೆದುಕೊಂಡು ಹೋಗಿದ್ದು ಎಂದು ತಗ್ಗಿದ ಧ್ವನಿಯಲ್ಲಿ ಹೇಳಿದ. ಹರೀಶ್, ಈಗ ಎಲ್ಲಿದ್ದೀರಾ? ಸಾಹಿತ್ಯ ಹೇಗಿದ್ದಾಳೆ? ನಿಮ್ಮ ಮೊಬೈಲ್ ಯಾಕೆ ರೀಚ್ ಆಗ್ತಿಲ್ಲ? ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ. ಸರ್, ನಾನು ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನೇಹ ಮೇಡಮ್ ಮತ್ತು ಸಾಹಿತ್ಯ ಮೇಡಮ್ಗೆ ಏನೋ ಅಪಾಯ ಆಗಿದೆ ಅನ್ನಿಸ್ತಿದೆ. ನೇಹ ಮೇಡಮ್ ಯಾವುದೋ ಒಂದು ಒಳ್ಳೆ ಜಾಗಕ್ಕೆ ಕರೆದುಕೊಂಡು ಹೋಗೋಕ್ಕೆ ಹೇಳಿದರು. ಆ ಜಾಗ ಯಾವುದು ಅಂತಲೂ ನಂಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಹೋಗಿ ಇಬ್ಬರು ಕಾರಿನಿಂದ ಇಳಿದ ತಕ್ಷಣ ನಾನು ಕಾರ್ ಪಾರ್ಕ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಬಂದೆ. ಅಷ್ಟರಲ್ಲಿ ನನ್ನ ತಲೆಗೆ ಯಾರೋ ಬಲವಾಗಿ ಹೊಡೆದ್ರು. ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೆ. ಆದರೆ ಈಗ ನಾನು ಆ ಜಾಗದಲ್ಲಿಲ್ಲ. ಕತ್ತಲೆ ಕೋಣೆಯಲ್ಲಿ ನನ್ನ ಯಾರೋ ಕೂಡಿ ಹಾಕಿದ್ದಾರೆ. ಸರ್, ಖಂಡಿತ ನೇಹ ಮೇಡಮ್ ಮತ್ತು ಸಾಹಿತ್ಯ ಮೇಡಮ್ಗೆ ಏನೋ ತೊಂದರೆ ಆಗಿದೆ. ಅವರನ್ನು ಕಾಪಾಡಿ ಸರ್ ಎನ್ನುವಷ್ಟರಲ್ಲಿ ಎದುರಿಗಿದ್ದ ಬಾಗಿಲು ದಢಾರನೆ ಸದ್ದಾಯಿತು. ಕಾಲ್ ಕಟ್ಟಾಯಿತು. ಮತ್ತೆ ಹರೀಶ್ಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬರುತ್ತಿತ್ತು. ಅಭಿ ಕೋಪದಿಂದ ಮೊಬೈಲ್ ತೆಗೆದು ಸೀಟಿಗೆ ಕುಕ್ಕಿದ. ಹರೀಶ್ ಎದುರಿಗೆ ನೇಹ ನಿಂತಿದ್ದಳು. ವೆರಿ ಗುಡ್ ಹರೀಶ್, ತುಂಬ ಚೆನ್ನಾಗಿ ನಿಭಾಯಿಸಿದೆ. ಇನ್ನು ಅಭಿಗೆ ನಾನು ನಂಬಿಸ್ತೀನಿ. ಮುಂದಿದ್ದು ಡ್ರಾಮಾ ನನ್ನ ಕಡೆಯಿಂದ ನಡೆಯುತ್ತೆ. ಒಟ್ಟಿನಲ್ಲಿ ಸಾಹಿತ್ಯ ಏನಾದ್ಲು ಅಂತ ಅಭಿಗೆ ಗೊತ್ತಾಗಲೇಬಾರ್ದು ಎಂದು ಜೋರಾಗಿ ನಕ್ಕಳು. ಹರೀಶ್ ದಯಾನೀಯವಾಗಿ ನೇಹಾಳನ್ನು ನೋಡುತ್ತಾ, ಮೇಡಮ್, ಸಾಹಿತ್ಯ ಮೇಡಮ್ ತುಂಬ ಒಳ್ಳೆಯವರು, ಅವ್ರಿಗೇನು ಮಾಡಬೇಡಿ ಎಂದು ಹೇಳಿ ಮಾತು ಮುಗಿಸುವಷ್ಟರಲ್ಲಿ ಅವನ ಕೆನ್ನೆಗೆ ಚಟೀರೆಂದು ಹೊಡೆದಳು ನೇಹ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ನಿಂಗೆ ನಿನ್ನ ಫ್ಯಾಮಿಲಿ ಮುಖ್ಯ ಅನ್ನೋದಾದರೆ ಇಲ್ಲಿ ತೆಪ್ಪಗೆ ಬಿದ್ದಿರಬೇಕು. ಅದು ಬಿಟ್ಟು ನಕ್ರ ಮಾಡಿದರೆ ನಿನ್ನ ಫ್ಯಾಮಿಲಿ ನಿನ್ನ ಕೈಗೆ ಸಿಗಲ್ಲ ಅಷ್ಟೆ ಎಂದು ಬಾಗಿಲೆಳೆದು ಹೊರ ನಡೆದಳು ಆಕೆ.
ಸ್ವಲ್ಪ ಸಮಯದ ಬಳಿಕ ನೇಹಾ ಯಾವುದೋ ನಂಬರಿನಿಂದ ಅಭಿಗೆ ಕರೆ ಮಾಡಿದಳು. ಹಲೋ ಅಭಿ ಸರ್. ನೇಹಾಳ ಕ್ಷೀಣ ಧ್ವನಿ ಕೇಳಿಸಿತು ಅಭಿಗೆ. ಸರಕ್ಕನೆ ಬ್ರೇಕ್ ಹೊಡೆದು ಕಾರು ನಿಲ್ಲಿಸಿದ ಅಭಿ ಅವಳ ದನಿಗೆ ಮತ್ತಷ್ಟು ಕಿವಿ ಕೊಟ್ಟ. ಅಭಿ ಸರ್, ನಾನು ನೇಹಾ. ನನ್ನ ಕಾಪಾಡಿ ಸರ್. ನಾನಿಲ್ಲಿ ತುಂಬ ತೊಂದರೆಯಲ್ಲಿದ್ದೇನೆ. ನನ್ನ ಕೈಲಿ ಇನ್ನು ಹೆಚ್ಚು ಓಡೋಕ್ಕೆ ಆಗಲ್ಲ. ಕಾಲು ಕುಂಟುತ್ತಾ ಹೇಗೂ ಇಲ್ಲಿವರೆಗೂ ಬಂದೆ. ಇನ್ನು ನಂಗಾಗಲ್ಲ ಸರ್. ಅವರು ನನ್ನ ಹಿಡಿತಾರೆ. ಪ್ಲೀಸ್ ಕಾಪಾಡಿ ಸರ್. ಅವಳ ಮಾತು ಕೇಳಿದ ಅಭಿ, ನೇಹಾ, ಯಾರು ನಿಮ್ಮನ್ನು ಹಿಡಿತಾರೆ? ಎಲ್ಲಿದ್ದೀರಾ ಈಗ? ಆತಂಕದಲ್ಲೇ ಕೇಳಿದ. ಗೊತ್ತಿಲ್ಲ ಸರ್, ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಅವರು ನನ್ನ ಎಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆಯಾಸಗೊಂಡವಳಂತೆ ನೋಡಿದಳು. ಸರಿ, ಮೊಬೈಲ್ ಇದೆ ತಾನೆ, ಲೊಕೇಶನ್ ಕಳಿಸಿ, ನಾನೀಗಲೇ ಬರ್ತೀನಿ ಎಂದವನ ಮಾತಿಗೆ ಸರಿ ಎಂದು ತಾನಿರುವ ಸ್ಥಳದ ಲೊಕೇಶನ್ ಅಭಿಗೆ ಕಳುಹಿಸಿ ಜೋರಾಗಿ ನಗತೊಡಗಿದಳು ಆಕೆ. ಅಭಿ ತಾನಿರುವ ಜಾಗದಿಂದ ನೇಹಾ ಬರೀ 10 ನಿಮಿಷಗಳ ಅಂತರದಲ್ಲಿರುವುದು ಕಂಡು ಅವಸರದಿಂದ ಕಾರನ್ನು ಅತ್ತ ತಿರುಗಿಸಿ ರಭಸವಾಗಿ ಓಡಿಸಿದ. ನೇಹಾ ಕಳುಹಿಸಿದ ಲೊಕೇಶನ್ ಬಳಿ ಕಾರು ನಿಲ್ಲಿಸಿ ಕೆಳಗಿಳಿದು ಸುತ್ತಲೂ ಗಮನ ಹರಿಸಿದ. ದೂರದಲ್ಲಿ ಯಾರೋ ಇರುವುದು ಕಾಣಿಸಿತು. ಹತ್ತಿರ ಹೋಗಿ ನೋಡಿದರೆ ಅಲ್ಲಲ್ಲಿ ತರಚಿಕೊಂಡ ಗಾಯದೊಂದಿಗೆ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಳು ನೇಹಾ. ಒಂದು ಕೈಯಲ್ಲಿ ಮೊಬೈಲನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಕೂದಲು ಕೆದರಿತ್ತು. ಅಭಿ ಅವಳನ್ನು ಅಲ್ಲೇ ಬಿಟ್ಟು ಇನ್ನಷ್ಟು ದೂರ ಹೋಗಿ ಸುತ್ತಲೂ ನೋಡುತ್ತಾ, ಸತ್ಯ, ಸತ್ಯ ಎಂದು ಜೋರಾಗಿ ಕೂಗಿದ. ಬೇಕೆಂದೇ ಪ್ರಜ್ಞಾಹೀನಳಾಗಿ ಮಲಗಿದ್ದ ನೇಹಾಳಿಗೆ ಮೈಯೆಲ್ಲ ಉರಿದೋಯಿತು. ನಾನಿಷ್ಟು ಗಂಭೀರವಾಗಿ ಗಾಯ ಮಾಡ್ಕೊಂಡು ಬಿದ್ದಿದ್ರೆ ಈ ಮಹಾರಾಯನಿಗೆ ತನ್ನ ಹೆಂಡತಿದೆ ಚಿಂತೆ. ಮನದಲ್ಲೇ ಒಂದಿಷ್ಟು ಬೈದಳು. ಇನ್ನು ಸಾಹಿತ್ಯ ಸಿಗೋವರೆಗೂ ತನ್ನ ಕಡೆಗೆ ಕಣ್ಣೆತ್ತಿಯೂ ನೋಡುವುದಿಲ್ಲವೆಂದರಿತ ನೇಹಾ ಮೆಲ್ಲನೆ ಒಂದು ಕೈಯನ್ನು ಮೇಲೆತ್ತುತ್ತಾ, ಅಭಿ ಸರ್ ಎಂದು ಬಹಳ ಕಷ್ಟಪಟ್ಟು ಕರೆದಳು. ಅಭಿ ಅವಳ ಧ್ವನಿಗೆ ಅವಳ ಬಳಿ ಓಡಿ ಬಂದು, ನೇಹಾ, ಸಾಹಿತ್ಯ ಎಲ್ಲಿ? ಅವಳಿಗೆ ಏನಾದರೂ ಅಪಾಯ ಆಗಿದೆಯಾ? ಅವಳು ಇಲ್ಲೇನೂ ಕಾಣಿಸ್ತಿಲ್ಲ ಉದ್ವೇಗದಿಂದ ಕೇಳಿದ. ಸರ್, ನನ್ನ ಮತ್ತು ಸಾಹಿತ್ಯಳನ್ನು ಅವರು ಕರ್ಕೊಂಡು ಹೋಗಬೇಕಾದ್ರೆ ನಾನು ತಪ್ಪಿಸ್ಕೊಂಡೆ. ನನಗೆ ತುಂಬ ಭಯ ಆಗ್ತಿದೆ ಸರ್. ಅವರು ಅವಳನ್ನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಎಂದು ತುಂಬ ಪ್ರಾಯಸಪಟ್ಟವಳಂತೆ ಹೇಳಿದಳು ನೇಹಾ. ಅಭಿ ಅವಳೆಡೆ ನೋಡುತ್ತಾ, ಅವರು ಅಂದರೆ ಯಾರು? ಅನುಮಾನದಿಂದ ಕೇಳಿದ. ಗೊತ್ತಿಲ್ಲ ಸರ್. ಅವರು ನೋಡೋಕ್ಕೆ ವಿಕಾರವಾಗಿದ್ದರು. ನೋಡಿದರೆ ತುಂಬ ಭಯ ಆಗ್ತಿತ್ತು. ಪದೇ ಪದೇ ಚಕ್ರವರ್ತಿ ಫ್ಯಾಮಿಲಿ ಅಂತ ಏನೋ ಮಾತಾಡ್ತಿದ್ರು. ಭಯಗೊಂಡವಳಂತೆ ಹೇಳಿದಳು. ಅಭಿ ಅವಳನ್ನೇ ಸೂಕ್ಷ್ಮವಾಗಿ ನೋಡುತ್ತಿದ್ದ. ಅವಳ ತಲೆಗೆ, ಕೈಗಳಿಗೆ ಆದ ಗಾಯಗಳ ಮೇಲೆ ಗಮನ ಹರಿಸಿದ. ಅಲ್ಲಲ್ಲಿ ತರಚಿದ ಗಾಯಗಳ ಜೊತೆಗೆ ತುಂಬ ಬಳಲಿದವಳಂತೆ ಕಾಣುತ್ತಿದ್ದಳು. ನೀವು ಹೊರಗಡೆ ಸುತ್ತಾಡೋಕ್ಕೆ ಎಲ್ಲಿಗೆ ಹೊರಟಿದ್ದು? ಮರು ಪ್ರಶ್ನಿಸಿದ. ಗೊತ್ತಿಲ್ಲ, ಸಾಹಿತ್ಯ ಎಲ್ಲಿಗೂ ಕರೆದುಕೊಂಡು ಹೋಗುತ್ತೇನೆ, ಸರ್ಪ್ರೈಸ್ ಎಂದಿದ್ದಳು. ನೇಹಾ ಪ್ರತ್ಯುತ್ತರಿಸಿದಳು. ದೀರ್ಘವಾದ ನಿಟ್ಟುಸಿರು ಬಿಟ್ಟ ಅಭಿ ಅವಳನ್ನು ಕರೆದುಕೊಂಡು ಕಾರಲ್ಲಿ ಕೂರಿಸಿ, ಅವರು ಸಾಹಿತ್ಯಳನ್ನು ಕರೆದುಕೊಂಡು ಯಾವ ಕಡೆಗೆ ಹೋದ್ರು ಅಂತ ನಿಮಗೆ ಗೊತ್ತಾ ಎಂದು ಕೇಳಿದ. ಹಿಂದೆ ಕೈ ತೋರಿಸುತ್ತಾ, ಈ ಕಡೆ ಹೋದ್ರು ಎಂದಳು. ಅಭಿ ಏನೂ ಮಾತನಾಡದೆ ತನ್ನ ಮೊಬೈಲ್ ಹೊರತೆಗೆದು ನೇಹಾಳಿಗೆ ತೋರಿಸಿದ. ನೇಹಾ ಅವನ ಮೊಬೈಲ್ನಲ್ಲಿರುವ ಚಿತ್ರ ನೋಡಿ ಗರಬಡಿದವಳಂತೆ ಕುಳಿತಿದ್ದಳು. ಮೈಯೆಲ್ಲ ಬಿಸಿ ಏರಿ ಬೆವರಿಳಿಯತೊಡಗಿತು. ಮುಂದುವರಿಯುವುದು.